ನನಗೆ ಚಂದ್ರ ಸರ್ ಫೋನ್ ಮಾಡಿ ಈಗ ಒಂದು 5 ನಿಮಿಷ ಸಿಗ್ಬೋದಾ ಬ್ರದರ್ ಅಂತ ಫೋನ್ ಮಾಡಿದರು. ಒಂದು ಸ್ಕ್ರಿಪ್ಟ್ ಹೇಳಬೇಕು ಅಂತ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಕಬ್ಜಾ ಮಾಡಿದ್ರು ಮೋಸ್ಟ್ಲಿ ಅದೊಂದು ಆ್ಯಕ್ಷನ್ ಸಿನಿಮಾ ತೊಗೊಂಡ್ಬರ್ತಾರೆ ಅಂದ್ಕೊಂಡಿದ್ದೆ. ಆಮೇಲೆ ಬಂದು ರಾಜಮೋಹನ್ ಅವರೊಂದು ಇದನ್ನು ರೈಟ್ ಮಾಡಿದ್ರು. ನಾನು ಎಲ್ಲ ಇಬ್ಬರು ಕೂತ್ಕೊಂಡು ಕೇಳಿದ್ವಿ. ಭಾಳ ಅಪರೂಪ ಆ ಥರದ ಒಂದು ಕಥೆಗಳನ್ನ ಅಂದರೆ ಫಸ್ಟ್ ಟೈಮೇ ಕೇಳಿದ ತಕ್ಷಣ ಒಂದು ವಾವ್ ಅನ್ಸೋದು. ಸೊ ನನಗೆ ಅದು ಕೌಶಲ್ಯ ಸುಪ್ರಜಾ ಮಾಡೋದಲ್ಲಿ ಅನಿಸಿತ್ತು. ಅಂದರೆ ಕತೆ ಕೇಳ್ತೀನಿ ವಾವ್ ಇದೇನೋ ಒಂದು ಆಗುತ್ತೆ ಅಂತ. ಸೊ ಅದಾದಮೇಲೆ ಕೇಳಿದ್ದು ಫಾದರ್. ಸೊ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ವಿ ಇದು. ಅಂದರೆ ಇದು ತುಂಬ ಚೆನ್ನಾಗಿದೆ. ಈಗೆಲ್ಲ ಹೇಳ್ತಾ ಇದ್ದಾರೆ ಎಮೋಷನ್ನು ಅದು ಇದು, ತಂದೆ ಮಗನ ಎಮೋಷನು ಅದು ಇದು ಅಂತಲ್ಲ. ಬಟ್ ಎಮೋಷನ್ ಇದೆ, ಬಟ್ ಅದಕ್ಕೂ ಮೀರಿದಂಥ ಒಂದಷ್ಟು ಅಂಶಗಳು ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಇವೆಂಟ್ಸ್ಗಳಿದೆ. ಅದು ತುಂಬ ಅದು ಕತೆ ಕೇಳುವಾಗ ನನಗೆ ಒಂದು ಜರ್ಕ್ ಕೊಡ್ದಿತ್ತು. ಅಯ್ಯೋ ಹೆಂಗೆ ಇದನ್ನು ನಾನು ಮಾಡ್ಬೋದಾ ಇದನ್ನು ಅನ್ನೋದು ನನಗೆ ಭಯ ಹೋಗಿತ್ತು. ನನಗೆ ಯಾಕೋ ಒಂಥರ ಆಗ್ತಿದೆ, ಬೇಕಾ ಇಲ್ಲ ತುಂಬ ಚೆನ್ನಾಗಿದೆ, ನೀನು ಮಾಡಲೇಬೇಕು ಅಂತ. ಅಂದರೆ ಕ್ಲೈಮ್ಯಾಕ್ಸಲ್ಲಿ ಆ ಥರದ ನೀವು ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ. ಸೊ ಒಂದು ವಿಭಿನ್ನವಾದ ಅಂದರೆ ಎಲ್ಲೂ ಈ ಥರದೊಂದು ಸಬ್ಜೆಕ್ಟ್ ಅಂದರೆ ತಂದೆ ಮಗನದು ಕಥೆಗಳು ಬಂದಿದೆ, ಅಥವಾ ತನ್ನ ಮಗಂದು ತಾಯಿ ಮಗಂದು ಬಂದಿದೆ, ಈ ಥರದ್ದೆಲ್ಲ ಕಥೆಗಳು ಬಂದಿದೆ. ಬಟ್ ಇಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಏನಿದೆಯಲ್ಲ, ಇದು ಬಹುಶಃ ನಾನೆಲ್ಲೂ ನೋಡಿಲ್ಲ ಅಥವಾ ಎಲ್ಲೂ ಕೇಳಿಲ್ಲ. ಆ ಥರದೊಂದು ಬೇಸರ ಮಾಡಿರೋಂಥ ಒಂದು ಕತೆ. ರಾಜಮೋಹನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಅದ್ಭುತವಾದ ಒಂದು ಕಥೆನ ನಾನು ಬರೆದಿರೋದಕ್ಕೆ ಪ್ಲಸ್ ಅದನ್ನು ನಮ್ಮ ಹತ್ರ ತಗೊಂಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಚಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಥರದೊಂದು ಒಳ್ಳೆಯ ಸಿನಿಮಾ ಕೊಟ್ಟಿರೋದಕ್ಕೆ. ಆ್ಯಂಡ್ ನನಗೆ ಎಸ್ಪೆಷಲಿ ಅದರ ಒಂದು ಒಳ್ಳೊಳ್ಳೆ ಫ್ಯಾಮಿಲಿ ಸಿನಿಮಾಗಳು ಮಾಡಬೇಕು, ಒಂದು ಸೆಲೆಬ್ರಿಟಿ ಸಿನಿಮಾಗಳು ಮಾಡಬೇಕು. ನಮ್ಗೆ ಹೇಗೆ ಅಂದರೆ ಅಣ್ಣವ್ರು ಹೆಂಗೆ ಮಾಡ್ತಾರೆ ಆ ಥರ ಸ್ಪೀಚರ್ನ ಮಾಡಬೇಕಪ್ಪ ಅಂದರೆ ಒಂದು ಸಿನಿಮಾ ಮಾಡ್ತು ಅಂದರೆ ಒಂದು 30 ವರ್ಷ ಆದರೂ ನೋಡ್ಬೇಕು ಆ ಸಿನಿಮಾನ. ಆ ಥರದ್ದೊಂದು ಆಸೆ ನನಗೆ ಪರ್ಸ್ನಲಿ ಆ ಥರ ಸಿನಿಮಾಗಳು ಮಾಡೋದಕ್ಕೆ. ಬಟ್ ಅದರ ಕಥೆಗಳು ಸಿಗೋದು ಭಾಳ ಅಪರೂಪ. ಸೊ ಆ ಥರದೊಂದು ಅಪರೂಪದ ಒಂದು ಕತೆ ಫಾದರ್. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾ ಅಂದರೆ ಈ ಸಿನಿಮಾ ಹಿಟ್ಟಾಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ನನಗೆ ಅಂತ ಹೇಳೋದಕ್ಕಿಂತ ಬಹಳ ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುವಂಥ ಒಂದು ಚಿತ್ರ ಫಾದರ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.